ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಒಂದು ಖಾತೆ ಇದೆ, ಪರಿಶಿಷ್ಟ ಪಂಗಡಗಳ ಖಾತೆ. ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಅರೆಸ್ಟ್ ಆದ ಬಳಿಕ ಆ ಖಾತೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಳಿಯೇ ಉಳಿಸ್ಕೊಂಡ್ರು. ಸೊ ಇವರ ಖಾತೆಗೆ, ಪರಿಶಿಷ್ಟ ಪಂಗಡಗಳ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಅನುದಾನದ ಮೊತ್ತ 2133 ಕೋಟಿ ರೂಪಾಯಿ. ಇದರಲ್ಲಿ ಮೊದಲ 2 ತಿಂಗಳು ಅಂದರೆ ಏಪ್ರಿಲ್, ಮೇ ಮತ್ತು ಜೂನ್ 2.5 ತಿಂಗಳು ಮೊದಲ ತ್ರೈಮಾಸಿಕ ಅವಧಿ ಏನಿದೆ ಅದರಲ್ಲಿ ಬಿಡುಗಡೆ ಆಗಿರುವಂಥದ್ದು 155 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 16.58 ಕೋಟಿ ರೂಪಾಯಿ, 10%. ಬಿಡುಗಡೆ ಆಗಿರುವಂಥ ಅನುದಾನದಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನ 155 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 16.58 ಕೋಟಿ ರೂಪಾಯಿ. ಬಳಕೆಯಾಗದೆ ಉಳಿದುಕೊಂಡಿರುವಂಥದ್ದು 138 ಕೋಟಿ ರೂಪಾಯಿ. ಅಲ್ಲಿಗೆ ಸ್ವತಃ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಅವರೇ ತಮ್ಮ ಅನುದಾನ ಬಳಕೆಯ ವಿಚಾರದಲ್ಲಿ ತಾವೇ ಹಿಂದಿಬಿದ್ದಿದ್ದಾರೆ. ಅದು ಸೋಜಿಗ. ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಅಥವಾ ಬಜೆಟ್ನ ಲೆಕ್ಕಾಚಾರ ಅಥವಾ ಫಂಡ್ ಬಳಕೆಯ ಬಗ್ಗೆ ಯಾರೂ ಹೇಳಿಕೊಡಬೇಕಾದಂಥ ಯಾವ ಅವಶ್ಯಕತೆಯೂ ಇಲ್ಲ. ಅವರು ಅದರಲ್ಲಿ ಚತುರ, ಚಾಣಕ್ಯ. ಆದರೆ ಅವರೇ ಸಚಿವರಾಗಿರುವಂಥ ನಾಗೇಂದ್ರ ರಾಜೀನಾಮೆ ಕೊಟ್ಟ ಕಾರಣಕ್ಕೋಸ್ಕರ ಈ ಖಾತೆಯನ್ನು ಅವರೇ ಉಳಿಸ್ಕೊಂಡಿದ್ದಾರೆ. ಅವರೇ ಸಚಿವರಾಗಿರುವಂತಹ ಪರಿಶಿಷ್ಟ ಪಂಗಡಗಳ ಇಲಾಖೆಯಲ್ಲಿ ಬಿಡುಗಡೆಯಾಗಿರುವಂಥ ಅನುದಾನ ಸಮರ್ಪಕವಾಗಿ ಬಳಕೆಯಾಗಿಲ್ಲ. ಜೊತೆಗೆ ಒಟ್ಟು ಅನುದಾನ ಏನಿತ್ತು ಅದರಲ್ಲಿ ಮೊದಲ 2.5 ತಿಂಗಳು ಏನು ಬಿಡುಗಡೆ ಆಗಿದೆ, 0.78%. ಅಂದರೆ ಇವರು ಕೂಡ, ಸ್ವತಃ ಮುಖ್ಯಮಂತ್ರಿಗಳು ಕೂಡ 1% ಅನುದಾನವನ್ನು ಕೂಡ ಬಳಕೆ ಮಾಡಿಕೊಂಡಿಲ್ಲ ತಮ್ಮ ಈ ನಿರ್ದಿಷ್ಟ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ವಿಚಿತ್ರ, ಸೋಜಿಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.